ನಿನ್ನೆ ದಿನಾಂಕ 24 ಫೆಬ್ರವರಿ 2026ರಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕ ರಾಯಬಾಗ್ ವತಿಯಿಂದ ರಾಯಬಾಗ್ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ರೇಷನ್ ಅಂಗಡಿಯಲ್ಲಿ ರೇಷನ್ ತೆಗೆದುಕೊಳ್ಳುವ ಸಮಯದಲ್ಲಿ 20 ರೂಪಾಯಿ ತೆಗೆದುಕೊಳ್ಳುವ ಶುಲ್ಕ ಬಗ್ಗೆ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ರಾಯಬಾಗ್ ಖೈರಕೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 100ರಿಂದ 150 ಕುಟುಂಬದ ಆ ಗ್ರಾಮಕ್ಕೆ ಉಪಗ್ರಾಮ ಮಾಡಿಕೊಡಬೇಕೆಂದು ಮನವಿ ಮಾಡಲಾಯಿತು. ಇನ್ನು ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು. ವರದಿ ದತ್ತಾರಾಮ್ ಬಿ, ಶ್ರೇಯಾ ನ್ಯೂಸ್ ಕನ್ನಡ, ರಾಯಬಾಗ್. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಗ್ರಾಹಕರಿಗೆ ಬರುವಂತಹ ಸರ್ಕಾರಿ ಶುಲ್ಕ ನಾವು ಅರ್ಜಿ ಟೈಮ್ ತಗೊಂಡಿದ್ದೀವಿ. ಆನ್ಲೈನ್ ಸೆಂಟರ್ದಾಗ ಅರ್ಜಿ ಹಾಕಬೇಕು. ಆನ್ಲೈನಿಂದ ನಾವೇನು ಮಾಡಬೇಕು, ತೆಗೆದು ಎನ್ಕ್ವೈರಿ ಮಾಡಿ ರೇಷನ್ ಕಾರ್ಡ್ ಅಂತ ವ್ಯವಸ್ಥೆ ಇದೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಗ್ರಾಮ ಸೆಂಟರ್ದವರು 50 ರೂಪಾಯಿ 50 ರೂಪಾಯಿಗಿಂತ ಹೆಚ್ಚಿನದವ್ರು ತಗೊಳ್ಳೋದಿಲ್ಲ. ಅವ್ರು ತಗೊಂಡ್ರೆ ಅವ್ರ ಮೇಲೆ ನೀವು ಅರ್ಜಿ ಕೊಡಬೇಕು. ಏನು ಪ್ರೊಸೀಜರ್? BPL ಹಾಗೂ ಅಂತ್ಯೋದಯ ಕಾರ್ಡ್ಗೆ ಮಾಡಿದ್ದರೂ ಗ್ರಾಹಕರಿಗೆ ಇರುವಂತಹ ಅರ್ಹತೆಗಳು BPL ಮತ್ತು ಅಂತ್ಯೋದಯ ಕಾರ್ಡ್ ಅಂತ ಬಂದಾಗಿದೆ. ಓನ್ಲಿ BPL, APL ಬಂದ್ ಮಾಡಿದ್ದಾರೆ. ಓನ್ಲಿ BPL ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇರ್ತದೆ.